2015 ಅದು ಈ ವರ್ಷಕ್ಕಾಗುತ್ತೆ. ಹೇಳೋದು ನಿಜ, ಅದು ಈ ವರ್ಷಕ್ಕಾಗುತ್ತೆ. ಇದನ್ನ ಸರ್ಕಾರ ಕೊಡ್ಬೇಕಾಗುತ್ತೆ. 5,000 ಬೇಕಾಗಿದೆ, ಹೌದಾ? ಹೌದಮ್ಮ, ಈಗ 5,015 ಕೋಟಿ ಈ ವರ್ಷಕ್ಕಿದೆ, ಅದರಲ್ಲೂ ಸ್ವಲ್ಪ ಶಾರ್ಟೇಜ್ ಬರ್ಬೋದು. ಪ್ಲಸ್ ಇದು ಹಳೇದು, ಇದನ್ನು ಕೂಡ ಆರ್ಥಿಕ ಇಲಾಖೆ ಹೆಣ್ಮಕ್ಕಳು ಇದೇ ಪ್ರಮಾಣದಲ್ಲಿ ಓಡಾಟ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಾಗರಾಜ್, ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 862 ಮಾನ್ಯ ಲೋಕೋಪಯೋಗಿ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಉತ್ತರವನ್ನು ಸವಿಸ್ತಾರವಾಗಿ ನೀಡಿದ್ದಾರೆ. ಆದರೆ ಈ ವಿಚಾರ ಏನಾಗಿದೆ ಅಂತಂದರೆ, ಲೋಕೋಪಯೋಗಿ ಸಚಿವರ ಇಲಾಖೆಯಿಂದ ಅದು ನ್ಯಾಷನಲ್ ಹೈವೇ ಆಫ್ ಇಂಡಿಯಾ NHAI ಇಂದ ನಡೀತಕ್ಕಂಥ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಬೆಳಗಾವಿಯ ರಿಂಗ್ ರೋಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಇದು 3 ಫೇಸ್ಗಳು ತಗೊಂಡಿರ್ತಕ್ಕಂಥ ಯೋಜನೆಗೆ ಸುಮಾರು 3,372 ಕೋಟಿ ರೂಪಾಯಿಗಳ ಯೋಜನೆಯನ್ನು 2017ರಲ್ಲಿ ನೋಟಿಫಿಕೇಶನ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಲೋಚನೆ ಮಾಡಿರ್ತಾರೆ ಸಭಾಪತಿಗಳೇ. ಆದರೆ ನನ್ನ ಚಿಂತೆ ಆಗಿರ್ತಕ್ಕಂಥ ಏನಂತಂದರೆ, ಕಳೆದ 7 ವರ್ಷಗಳಿಂದ ಇದು ಒಂದು ಮಂದಗತಿಯಲ್ಲಿ ಸಾಗ್ತಾ ಇರತಕ್ಕಂಥದ್ದು, ಲ್ಯಾಂಡ್ ಅಕ್ವಿಸಿಷನ್ ಆಗದೇ ಇರತಕ್ಕಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಕೇಸುಗಳು ಪೆಂಡಿಂಗ್ ಇಡ್ತಕ್ಕಂಥದ್ದು, ಮತ್ತು ನ್ಯಾಷನಲ್ ಹೈವೇ ಅವರು ಅನೌನ್ಸ್ ಮಾಡಿದ ಪ್ಯಾಕೇಜಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಗಲೂ ಕೂಡ ಪೆಂಡಿಂಗ್ ಇರ್ತಕ್ಕಂಥ ನೋಡಿದಾಗ ಎಲ್ಲೋ ಒಂದು ಕಡೆ ಬೆಳಗಾವಿ ನಗರಕ್ಕೆ ಈ ಯೋಜನೆ ಬಹಳ ಬೇಗ ಆಗಬೇಕು ಅಂತ ಒಂದು ವಿಶ್ವಾಸನ ಈ ಪ್ರಶ್ನೆಯನ್ನು ಕೇಳಿರ್ತೀನಿ. ಆದರೆ 2017 ಲ್ಯಾಂಡ್ ಅಕ್ವಿಸಿಷನ್ ಆದಮೇಲೆ ಅದನ್ನು 3D ನೋಟಿಫಿಕೇಶನ್ ಮಾಡಿರೋದಿಲ್ಲ. 2022ರಲ್ಲಿ ಪ್ರೈಮರಿ ನೋಟಿಫಿಕೇಶನ್ ಮಾಡಿ 3D ನೋಟಿಫಿಕೇಶನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥಂದರೆ, ರಾಜ್ಯ ಸರ್ಕಾರ 50% ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಕೊಡ್ತಾ ಇರೋ ಸಂದರ್ಭದಲ್ಲಿ, ಕೇಂದ್ರ ಸರ್ಕಾರ 50% ಕೊಡ್ತಾ ಇರೋ ಸಂದರ್ಭದಲ್ಲಿ ಇಂತಹ ಒಂದು ಪ್ರಮುಖವಾದ ಯೋಜನೆಗಳು ತಡ ಆಗಿದ್ದಾದರೆ ಯೋಜನೆಗಳು ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಮಾನ್ಯ ಸಚಿವರು ಬಹಳ ಪ್ರಬಲವಾಗಿ ಅಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ನನ್ನ ಗಮನದಲ್ಲಿದೆ. ಹಾಗಾಗಿ ಇದನ್ನು ಕೂಡ ಒಂದು ಪ್ರಿಯಾರಿಟಿ ಸೆಕ್ಟರ್ ಆಗಿ ತಗೊಂಡು ರಿಂಗ್ ರೋಡ್ನ ಮಾಡಿದ್ದೆ ಆದರೆ ಬೆಳಗಾವಿ ನಗರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ರಿಂಗ್ ರೋಡ್ ವಿಲ್ ಬಿ ವೆರಿ ವೆರಿ ಎಕನಾಮಿಕ್ ಪ್ರಾಜೆಕ್ಟ್. ಹಾಗಾಗಿ ಮಾನ್ಯ ಸಚಿವರನ್ನ ಕೇಳ್ತೀನಿ, ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನು ಮಾನ್ಯ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಪತಿ, ಈಗಾಗಲೇ ಇದು 3 ಪ್ಯಾಕೇಜ್ ಇದೆ. ಈಗಾಗಲೇ 1ನೇ ಹಂತ ನಡೀತಾ ಇದೆ. ಇನ್ನು 2-3 ತಿಂಗಳಲ್ಲಿ ಇದನ್ನು ಕ್ಲಿಯರ್ ಮಾಡ್ತೀವಿ. 2ನೇ ಹಂತ ಬಹುಶಃ ಡಿಸೆಂಬರ್ವರೆಗೆ ಆಗ್ಬೋದು. ಇನ್ನು 3ನೇ ಹಂತ ಅದು ಫಾರೆಸ್ಟ್ದಲ್ಲಿ ಡಿಲೇ ಆಗ್ಬೋದು. 2 ಭಾಳ ಪ್ರಮುಖವಾಗಿದೆ. ಇದನ್ನು ಖಂಡಿತವಾಗಿ 2 ತಿಂಗಳು ಮತ್ತು ಡಿಸೆಂಬರಲ್ಲಿ ಮುಗಿಸ್ತೀವಿ. ತಾವು ಹೆಚ್ಚು ಕೇಳ್ತೀರ ಅಂತೇಳಿ ನಾವು ಹೊರಗಡೆ ಅವರಿಗೆ ಸಾಕಷ್ಟು ಈಗಾಗಲೇ ಒಂದು ಅರ್ಧ ಗಂಟೆ ಬ್ರೀಫ್ ಮಾಡಿದ್ದೀವಿ ಸರ್. ಅವರಿಗೆ ಹೊರಗಡೆ ನಾಗರಾಜ್ ಅವರಿಗೆ ಬ್ರೀಫ್ ಮಾಡಿದ್ದೀನಿ. ಸಂಪೂರ್ಣವಾದ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ ಸರ್, ಧನ್ಯವಾದಗಳು. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 959 ಸನ್ಮಾನ್ಯ ವಸತಿ ಸಚಿವರಿಗೆ ಕೇಳಲು ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷ, ಉತ್ತರ ನೀಡಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಕೊಟ್ಟಿದ್ದಾರೆ. ನಾನು ಎಲ್ಲ ಪ್ರಶ್ನೆಗಳಿಗೆ ಹೋಗೋದಿಲ್ಲ, ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಸೀಮಿತ ಆಗ್ತೇನೆ. ಅದು ಯಾವುದಂದರೆ, ಬೆಳಗಾವಿ ನಗರದ ಒಂಟಮುರಿ ಕಾಲೋನಿಯಲ್ಲಿ 292 ತೀರಾ ಬಡ ಕುಟುಂಬಗಳು 32 ವರ್ಷಗಳಿಂದ ಇರ್ತಾ ಇದ್ದಾರೆ ಆಶ್ರಯ ಕಾಲೋನಿಯಲ್ಲಿ. ಅದು ಸ್ಥಳೀಯ ಕಾರಣಕ್ಕಾಗಿ ಇಲ್ಲಿಯವರೆಗೆ ಕೊಳಗೇರಿ ಪ್ರದೇಶವೊಂದು ಘೋಷಣೆ ಆಗಿಲ್ಲ. ಅದು ಯಾವಾಗ ಮಾಡ್ತೀರಂತ ಹೇಳಿದರೆ ನಾನು ತಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಸದಸ್ಯ ಕೇಳಿದ ಪ್ರಶ್ನೆ ನಾವು ಅದು ಮಾಡೋಕ್ಕಾಗಲ್ಲ. ಡಿಕ್ಲೇರ್ ಅಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು. ನಮ್ಮಲ್ಲಿ ಸ್ಲಮ್ಮಲ್ಲಿಲ್ಲ ಅದು. ನೀವು ಜನತಾ ಪ್ಲಾಟ್ ಅಂತ ಏನೋ ಇದೆ, ಅದಲ್ಲಿ ನಮ್ಮ ಬರಲ್ಲ, ನಮ್ಮ ಸ್ಲಮ್ ಬೋರ್ಡಲ್ಲಿ ಬರಲ್ಲ. ಆ ಡಿಕ್ಲೇರ್ ಟೋಟಲ್ ನೋಡಿ, ನೀವು ಕೇಳಿದ ಮೊದಲೇ ಪ್ರಶ್ನೆ, ಟೋಟಲ್ ಸ್ಲಮ್ಗಳು ಎಷ್ಟವೆ ನಮ್ಮ ಕಾರ್ಪೊರೇಷನಲ್ಲಿ, ಬೆಳಗಾಂ ಕಾರ್ಪೊರೇಷನ್ ಅಂತ ಹೇಳಿದ್ದೀರಾ. 104 ಕಾರ್ಪೊರೇಷನಲ್ಲಿ 104 ಸ್ಲಮ್ಗಳು ಅದೇ. ಡಿಕ್ಲೇರ್ ಸ್ಲಮ್ 48 ಇರೋದು. 54 ಪ್ರಪೋಸಲ್ ನಾವು ಕಳಿಸಿದ್ದೀವಿ. ಇದನ್ನು ತಾವು ಜನತಾ ಪ್ಲಾಟ್ ಏನು ಕೇಳ್ತಾ ಇದ್ದೀರಾ, ನಾವು ಇದು ಮಾಡೋಕ್ಕಾಗಲ್ಲ. ಅಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು. DC ಪ್ರಪೋಸಲ್ ಕಳ್ಸೋಣ, ನಾವು ಮಾಡ್ತೀವಿ, ನಾವು ವಾಕ್ಮೆಂಟ್ ಮಾಡ್ತೀವಿ. ಸನ್ಮಾನ್ಯ ಸಭಾಪತಿಗಳೇ, ಸಚಿವರು ಹೇಳೋದು ಸರಿ ಇದೆ. ಆದರೆ 16/8/2023ರಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಈಗಾಗಲೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಸರ್. ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಮತ ವ್ಯಾಪ್ತಿಯಲ್ಲಿ ಬರುವ ಅಘೋಷಿತ ಕೊಳಚೆ ಪ್ರದೇಶಗಳಲ್ಲಿ ಇದು ಒಂದು ಇದೆ, ಒಂಟಮುರಿ ಕಾಲೋನಿ. ಹಾಗೆಯೇ 19/6/2024ರಲ್ಲಿ ಈ ಮಹಾನಗರ ಪಾಲಿಕೆ ಆಯುಕ್ತರು ಪತ್ರ ಬರೆದಿದ್ದಾರೆ. ಹೋದ ತಿಂಗಳ ಪತ್ರ ಬಂದಿದೆ.
ಅದಕ್ಕೆ ಬೇಕಾದಂಥ ಎಲ್ಲ ಒಂದು ದಾಖಲೆಗಳು ಮತ್ತು ಎನ್ಕ್ಲೋಜರ್ಸು ತಮಗೆ ಕೊಟ್ಟು ಕಳಿಸಿದ್ದಾರೆ. ನಾನು ಒತ್ತಾಯ ಇಷ್ಟೇ, 32 ವರ್ಷಗಳಿಂದ ಭಾಳ ತೀರಾ ಬಡವರು ಮತ್ತು ಶೋಷಿತ ಜನ ಇದ್ದಾರಲ್ಲಿ ಅವರು ಈ ಕೊಳಗೇರಿ ಪ್ರದೇಶ ಅಂತ ಘೋಷಣೆ ಆದರೆ ಅವರಿಗೆ ಸವಲತ್ತುಗಳು ಸಿಗ್ತವೆ ಮತ್ತು ಸ್ಮಾರ್ಟ್ ಸಿಟಿ ಬೆಳಗಾವಿ ಇರೋದ್ರಿಂದ ಅವರಿಗೆ ಈ ಮೂಲಭೂತ ಸೌಕರ್ಯ ಸಹ ಅಭಿವೃದ್ಧಿಪಡಿಸಲು ಸಾಧ್ಯವಾಗ್ತದೆ. ತಾವು ದಯವಿಟ್ಟು ತಕ್ಷಣವೇ ಇದನ್ನು ಘೋಷಣೆ ಮಾಡಬೇಕಂತ ತಮ್ಮಲ್ಲಿ ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ಕೋರ್ತೇನೆ. ಖಂಡಿತ ನಾನೇ ನೋಡ್ಬಿಟ್ಟು ಪ್ರಪೋಸಲ್ ತರಿಸ್ಕೊಳ್ತೀನಿ. ಅದು ನಾನೇ ಪರ್ಸನಲ್ ಆಗಿ ನೋಡಿ ತರಿಸ್ಕೊಂಡು ನಾನು ಮಾಡ್ತೀನಿ ಸರ್. ರೈಟ್. ಎನ್ ರವಿಕುಮಾರ್. ನನ್ನ ಪ್ರಶ್ನೆ ಸಂಖ್ಯೆ 102 ಮಾನ್ಯ ಮುಜರಾಯಿ ಖಾತೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಕೇಳೋದಕ್ಕೆ ಬಯಸುತ್ತೇನೆ. ಸಭಾಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ. ಇದೊಂದು ಬಹಳ ದೀರ್ಘಕಾಲದ ಸಮಸ್ಯೆ ಆಗಿರೋದ್ರಿಂದ ಪರಿಹಾರವನ್ನು ಯಶಸ್ವಿಯಾಗಿ ಅವರು ನಿಭಾಯಿಸುವಂಥ ಕೆಲಸದಲ್ಲಿ ಅಧಿಕಾರಿಗಳು ವಿಫಲರಾಗಿರ್ತಕ್ಕಂಥ ವಿಷಯ ಇದು. ಸಭಾಪತಿಗಳ ನನ್ನ ಪ್ರಶ್ನೆ ಇತ್ತು, ಬೆಂಗಳೂರು ನಗರದ ನೀಲಸಂದ್ರ ಗ್ರಾಮ ಅವಾಗ, ಈಗ ಅದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಳಪಟ್ಟಿದೆ. ಅಲ್ಲಿ ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ 15 ಎಕರೆ 12 ಗುಂಟೆ ಜಮೀನು ಒತ್ತುವರಿ ಮಾಡಿರ್ತಕ್ಕಂಥ ವಿಷಯದ ಕುರಿತಂತೆ ನನ್ನ ಪ್ರಶ್ನೆ ಇದೆ. ಅದರಲ್ಲಿ ದಿನಾಂಕ 12/10/1990 ನೀಲಸಂದ್ರ ಗ್ರಾಮಕ್ಕೆ ತಹಸೀಲ್ದಾರಿಗೆ ಒಳಪಟ್ಟಿರುತ್ತೆ. ಈಗ ಅದು ಬೆಂಗಳೂರು ಮಹಾನಗರ ಪಾಲಿಕೆಗೆ 1992ರಲ್ಲಿ ಬಿಟ್ಕೊಡ್ತಾರೆ. ಇದರಲ್ಲಿ 15 ಎಕರೆ ಜಮೀನಿನಲ್ಲಿ 6 ಎಕರೆ ಜಮೀನನ್ನ 211 ಜನ ಒತ್ತುವರಿ ಮಾಡಿದ್ದಾರೆ. ಈ 6 ಎಕರೆ ಜಮೀನನ್ನ ವಾಪಸ್ ಪಡೆಯೋದಕ್ಕೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಕೋರ್ಟ್ನಲ್ಲಿದೆ ವಿಷಯ ಅಂತ ಹೇಳ್ತಾ ಇದ್ದಾರೆ. ಇದು ಒಂದನೇದು. ಎರಡನೇದು, ಇನ್ನೊಂದು ಪಾರ್ಟಿಗೆ ನಾನು ಬರ್ತೇನೆ. ಅದು 9 ಎಕರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ. ಆ 9 ಎಕರೆಗೆ ಕಾಂಪೌಂಡ್ ಹಾಕಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 80 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾರೆ. ಆದರೂ ಕಾಂಪೌಂಡ್ ಹಾಕಿಲ್ಲ. ಕಾಂಪೌಂಡ್ ಯಾಕೆ ಹಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾನ್ಯ ಮುಜರಾಯಿ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮುಂದುವರೆದು ನಾನು ಮತ್ತೆ ಪ್ರಶ್ನೆಯನ್ನು ಕೇಳ್ತೇನೆ. ಸಭಾಧ್ಯಕ್ಷರೇ, ಇದು ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಇದು. ಸಭಾಧ್ಯಕ್ಷರೇ, ಸರ್ವೆ ನಂಬರ್ 79, 15 ಎಕರೆ 12 ಗುಂಟೆ ಜಮೀನು. ಇದು 12/10/90ರಲ್ಲಿ ಹಸ್ತಾಂತರ ಆಗುತ್ತೆ. 12/10/90ರಲ್ಲಿ ಹಸ್ತಾಂತರ ಆದರೂ ಕೂಡ 2015ಕ್ಕೆ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ 6 ಎಕರೆ ಚಿಲ್ಲರೆ 211 ಜನ ಒತ್ತುವರಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಮತ್ತು ಇದನ್ನು ಭೂ ಕಬಳಿಕೆ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ತೀರ್ಪು ಕೂಡ ಬಂದಿಲ್ಲ ಸಭಾಧ್ಯಕ್ಷರೇ. ಮತ್ತು ಸುಮಾರು 10/12/10ರಿಂದ 2010, 12, 11ನೇ ಸಾಲು ಮತ್ತು 22, 23ನೇ ಸಾಲಿನಲ್ಲಿ 6 ಜನ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವ್ರು ಅಲ್ಲಿದ್ದರು. ಇದ್ದರೂ ಕೂಡ ಅಲ್ಲಿ ಏನು ಕೂಡ ತೆರವುಗೊಳಿಸೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನೂ ಕೂಡ ಪ್ರಯತ್ನ ಮಾಡಿಲ್ಲ ಅಂತ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭ ಇದೆ. ಮತ್ತು ಇವ್ರ ಮೇಲೆ ಆ್ಯಕ್ಷನ್ನು ಕೂಡ ಏನೂ ಆಗಿಲ್ಲ. ಯಾರ್ಯಾರು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ ನೋಡ್ಕೊಂಡಿದ್ರು ಅದನ್ನು ಬಂದೋಬಸ್ತ್ ಮಾಡಿದೆ. ಇವ್ರ ಮೇಲೆ ಆ್ಯಕ್ಷನ್ನು ಕೂಡ ತಗೋಬೇಕಾಗಿತ್ತು ಸಭಾಧ್ಯಕ್ಷರೇ. ಮತ್ತು ನಾನು ಆಗಲೇ ಕೂಡ ಮಾತಾಡಿ ಇದಕ್ಕೆ ನಮಗೆ ಕೋರ್ಟಲ್ಲಿ ಸ್ಟೇ ವೇಕೇಟ್ ಆಗಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈಗ ಕೋರ್ಟಲ್ಲಿ ಸ್ಟೇ ವೇಕೇಟ್ ಆಗಬೇಕು. ಸ್ಟೇ ವೇಕೇಟ್ ಆದರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ, ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿ ಒಬ್ಬ ಸೀನಿಯರ್ ಕೌನ್ಸಿಲ್ಗೆ ಇಟ್ಟು ಸ್ಟೇ ವೇಕೇಟ್ ಮಾಡಿದ್ರೆ ನಾವು ಖಾಲಿ ಇರ್ತಕ್ಕಂಥ 8 ಎಕರೆಗೂ ಕಾಂಪೌಂಡ್ ಹಾಕ್ಕೋಬೋದು. ಮತ್ತು ಇದು ಹಣ ಕೂಡ ಇಂದ ಬಿಡುಗಡೆ ಆಗಿದೆ. ಅದರಲ್ಲಿ ಹೋಗಿ ಕೋರ್ಟಲ್ಲಿ ಹೋಗ್ತಾರೆ, ಸ್ಟೇ ತರ್ತಾರೆ, ನಾವು ಸ್ಟೇ ವೇಕೇಟ್ ಮಾಡೋಲ್ಲ. ಇದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತು ಒಬ್ಬ ಸೀನಿಯರ್ ಕೌನ್ಸಿಲ್ಗಿಟ್ಟು ಸ್ಟೇ ವೇಕೇಟ್ ಮಾಡಿ
ಖಾಲಿ ಇರ್ತಕ್ಕಂಥ ಜಾಗಕ್ಕೆ ನಾವು ಕಾಂಪೌಂಡ್ ಹಾಕುವಂಥ ಕೆಲಸ ಮೊದಲೇ ಆಗಬೇಕಾಗಿದೆ. ಆಮೇಲೆ ನ್ಯಾಯಾಲಯದಲ್ಲಿ ಇದೆ ಸಭಾಧ್ಯಕ್ಷರೇ, ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ತೀರ್ಮಾನ ಆದಮೇಲೆ ಉಳಿದಿರ್ತಕ್ಕಂಥದ್ದನ್ನು ನಾವು ಬಂದೋಬಸ್ತ್ ಮಾಡಬೇಕು. ಒಟ್ಟಿನಲ್ಲಿ ಈ ಪ್ರಾಪರ್ಟಿ ದೇವಸ್ಥಾನಕ್ಕೆ ಉಳಿಬೇಕು ಅಷ್ಟೇ ಸಭಾಧ್ಯಕ್ಷರೇ. ರವಿಕುಮಾರ್. ಸಭಾಪತಿಗಳೇ, 2017ರಲ್ಲಿ 9 ಎಕರೆ ಜಾಗಕ್ಕೆ ಕಾಂಪೌಂಡ್ ಹಾಕಿ ಅಂತ 80 ಲಕ್ಷ ಏನು ಬಿಡುಗಡೆ ಮಾಡ್ತಾರೆ, ಅದಕ್ಕೆ ಒಬ್ಬ ಅಭಿಯಂತರ ಒಬ್ಬ ಇಂಜಿನಿಯರ್ಗೆ ಹೇಳಿಬಿಟ್ಟು ಅವ್ರಿಗೆ 26 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾರೆ ಕಾಂಪೌಂಡ್ ಕಟ್ಟಿ ಅಂತ. ಆದರೂ ಕಟ್ಟೋದಿಲ್ಲ. ಯಾಕೆ ಕಟ್ಟೋದಿಲ್ಲ? ಕಟ್ಟದೇ ಇರೋದಕ್ಕೆ ಕಾರಣ ಏನು? ಏನು ಹ್ಯಾಂಡ್ ಇನ್ ಗ್ಲೌಸ್ ಇತ್ತ? ಒತ್ತುವರಿ ಮಾಡಿರ್ತಕ್ಕಂಥವ್ರು ಮತ್ತೆ ಕಾಂಪೌಂಡ್ ಕಟ್ಟತಕ್ಕಂಥವ್ರ ಮಧ್ಯದಲ್ಲಿ ಏನಾದ್ರು ಒಳ ಒಪ್ಪಂದ ಇತ್ತ? ಸಭಾಪತಿಗಳೇ, ಇದೊಂದು ಬಹಳ ಆಸ್ತಿ ಕಬಳಿಕೆಯ ವಿಷಯ. ಅವಕಾಶ ಕೊಟ್ಟರೆ ಬೆಂಗಳೂರನ್ನು ಕೂಡ ಒಬ್ಬನೇ ವ್ಯಕ್ತಿ ಕಬಳಿಕೆ ಮಾಡಿಕೊಂಡು ತನ್ನ ಹೆಸರಿಗೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗೆ ನೂರಾರು ದೇವಸ್ಥಾನ, ಸಾವಿರಾರು ದೇವಸ್ಥಾನಗಳ ಜಮೀನುಗಳನ್ನು ಆಕ್ರಮಿಸ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ವಿಷಯದಲ್ಲೂ ಕೇಳಿದ್ದೆ ನಾನು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟು 268 ಜನ ತಹಸೀಲ್ದಾರ್ಗಳು ಎಲ್ಲ ಸೇರಿಬಿಟ್ಟು ಅದರ ರಿಪೋರ್ಟನ್ನು ಕೊಟ್ಟಿದ್ದಾರೆ ನನಗೆ. ಕೇವಲ 5-6 ಜಿಲ್ಲೆ, ಯಾವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಕೊಡಗು ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯವರು ಮಾತ್ರ ರಿಪೋರ್ಟ್ ಕೊಟ್ಟಿದ್ದಾರೆ. ಪರಾಭಾರೆ ಆಗಿರ್ತಕ್ಕಂಥ ಎಷ್ಟು ಎಕರೆಗಳು ಪರಾಭಾರೆ ಆಗಿದೆ, ಎಷ್ಟು ಒತ್ತುವರಿ ಆಗಿದೆ, ಇದರ ಸಂಪೂರ್ಣ ರಿಪೋರ್ಟ್ ನನಗೆ ಬೇಕು ಮಾನ್ಯ ಸಚಿವರೇ. ರಾಜ್ಯದಲ್ಲಿ ದೇವಸ್ಥಾನಗಳಲ್ಲಿ ಜಮೀನನ್ನ ಜಾಗವನ್ನು ಉಳಿಸ್ತಕ್ಕಂಥ ಅತ್ಯಂತ ತುರ್ತು ಪರಿಸ್ಥಿತಿ ಇದೆ. ಇಲ್ಲ ಅಂತ ಹೇಳಿದ್ರೆ ಒತ್ತುವರಿ ಮಾಡಿಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಳ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ, ಜನರು ಇದ್ದಾರೆ. ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಾ? ಒಂದು. ಎರಡನೇ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಿ, ನಾನು ಆಮೇಲೆ ಇನ್ನೊಂದು ಪ್ರಶ್ನೆ. ಸಭಾಪತಿಗಳೇ, ಇನ್ನೊಂದು ಪ್ರಶ್ನೆ. 9 ಎಕರೆಗೆ ಕಾಂಪೌಂಡ್ ಏನು ಹಾಕಿಲ್ವಲ್ಲ, ಅತ್ಯಂತ ಬಹಳ ಹಳೆಯ ದೇವಸ್ಥಾನ, ನಮ್ಮ ತಿಗಳ ಸಮಾಜದ್ದು ಬಹಳ ಹಳೆಯ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಉಳಿಸೋದಕ್ಕೆ ಯಾಕೆ ಕಾಂಪೌಂಡ್ ಹಾಕಿಲ್ಲ? ಅವಾಗ ಯಾರು ಕೋರ್ಟ್ಗೆ ಹೋಗಿರ್ಲಿಲ್ಲ, ಅವಾಗ ಯಾಕೆ ಹಾಕ್ಲಿಲ್ಲ? ಈಗ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ಅದಕ್ಕೆ ಸ್ಟೇ ವೆಕೇಟ್ ಆಗಬೇಕು, ಅವಾಗ ಮಾತ್ರ ಕಾಂಪೌಂಡ್ ಸದ್ಯಕ್ಕೆ ಸದ್ಯ. ನಮ್ಮ ಅಡ್ವೊಕೇಟ್ಸ್ ಸ್ಟೇ ವೆಕೇಟ್ ಮಾಡ್ಲಿಸ್ಲಿಕ್ಕೆ ಆಗದೆ ಇರುವಂತ ಅಸಮರ್ಥರನ್ನ ಯಾಕೆ ತೆಗೆದುಕೊಂಡಾಗ ಅಲ್ಲಿಡ್ತೀರಾ? ಸಮರ್ಥರಿರ್ತಕ್ಕಂಥ ಅಡ್ವೊಕೇಟ್ಗಳನ್ನ ಇಡಿ, ಅಥವಾ ಒಪ್ಪಂದನಾದ್ರೂ ಇದೆಯಾ? ಯಾರೋ ಒಬ್ಬ ಅಡ್ವೊಕೇಟ್ ಅನ್ನಲ್ಲಿ ಹಾಕಿದ್ರೆ ಸಾಕು, ಅದನ್ನ ಒತ್ತುವರಿ ಮಾಡ್ಕೊಳ್ಬಹುದು, ಒಂದಿಷ್ಟು ವರ್ಷಗಳನ್ನ ಮುಂದಕ್ಕೆ ತಳ್ಳಬಹುದು. ಈ ತರದ ಒಂದು ಒಳ ಒಪ್ಪಂದ ಕಾಣಿಸ್ತಾ ಇದೆ ಸಭಾಪತಿಗಳೇ. ಇದಕ್ಕೆ ನನಗೆ ಸಮರ್ಥವಾಗಿರುವಂತ ಉತ್ತರವನ್ನು ಕೊಡಬೇಕು. ಎಷ್ಟು ದಿನದಲ್ಲಿ ನೀವು ಅದಕ್ಕೆ ಕಾಂಪೌಂಡ್ ಕಟ್ತೀರಾ? ಇದು ಲೋಪ ಆಗಿರ್ತಕ್ಕಂಥದ್ದು ನಿಜ. ಇದು ಸುಮಾರು 30-35 ವರ್ಷದಿಂದ ಆಗಿರ್ತಕ್ಕಂಥದ್ದು. 1990ರಲ್ಲೇ ಫೆನ್ಸಿಂಗ್ ಹಾಕೊಂಡ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಮತ್ತು 2015ರಲ್ಲಿ ಇವರು ಸರ್ವೆ ಮಾಡೋಕೆ ಹೋಗಿದ್ದಾರೆ, ಅಂದರೆ 25 ವರ್ಷ ಬಿಟ್ಟು ಫೆನ್ಸಿಂಗ್ ಹಾಕೋಕೆ ಹೋಗಿದ್ದಾರೆ. ಅದರಿಂದ ಒಬ್ಬ ಸೀನಿಯರ್ ಕೌನ್ಸಿಲ್ಗಿಟ್ಟು ಸಭಾಧ್ಯಕ್ಷರೇ 2020ರಲ್ಲಿ ಯಾರೋ ಸ್ಟೇ ತಂದಿದ್ದಾರೆ, 21ರಲ್ಲಿ ನಮ್ಮವರು ಕೂಡ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಸೀನಿಯರ್ ಕೌನ್ಸಿಲ್ಗಿಟ್ಟು ಆದಷ್ಟು ಬೇಗ, ಅಟ್ಲೀಸ್ಟ್ ನಿಮ್ಮ ಮುಂದಿನ ಸೆಷನ್ ಬರುತ್ತಲ್ಲ ಆ ಟೈಮ್ಗಾದರೂ ಇದನ್ನು ವೆಕೇಟ್ ಮಾಡಿ ಅದಕ್ಕೆ ಕಾಂಪೌಂಡ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಹೇಳ್ತೀನಿ. ಆಮೇಲೆ ನಮ್ಮಲ್ಲಿ 35,000 ದೇವಸ್ಥಾನಗಳಿದೆ. ನಿಮಗೆ ಮಾಹಿತಿ ನಾನು 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಅಷ್ಟರಲ್ಲಿ ನಿಮಗೆಲ್ಲ ಮಾಹಿತಿ